ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಒಂದು ಹೊಸದಾದಂತಹ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಹೇಗೋ ಅಕ್ಟೋಬರ್ 11ಕ್ಕೆ ಡೇಟ್ ನಿಗದಿಯಾಗಿದೆ. ಯಾವ ರೀತಿ ಓದಬೇಕು ಪ್ರಿಲಿಮ್ಸ್ ಹೇಳುವಂಥದ್ದು ಬಹಳ ಜನರ ಪ್ರಶ್ನೆ ಆಗಿರುತ್ತೆ. ಸೊ ನೀವು ಓದುವಂಥದ್ದು ಒಂದು ಕಡೆ ಆದರೆ ಅದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಇನ್ನೊಂದು ವಿಚಾರದಲ್ಲಿ ಬರುವಂಥದ್ದು. ಸೊ ಆ ಹಂತದಲ್ಲಿ ನಾವು ಮಾಕ್ ಟೆಸ್ಟ್ ಸೀರೀಸನ್ನು ಒಂದು ಕೋರ್ಸನ್ನು ಲಾಂಚ್ ಮಾಡಿದ್ದೇವೆ. ಅದೇನಂತಂದರೆ ಸಬ್ಜೆಕ್ಟ್ ವೈಸ್, ಈಗ ನೀವು CPC ಓದಿರ್ತೀರಿ. CPC ಓದಾದ ನಂತರ ನೀವು ಎಷ್ಟು ನಿಮ್ಮ ನಾಲೆಡ್ಜ್ ಎಷ್ಟಿದೆ ಅಂತ ಹೇಳುವಂಥ ಚೆಕ್ ಮಾಡ್ಕೊಳ್ಬೇಕು. ಆವಾಗ CPCಗೆ ಸಂಬಂಧಪಟ್ಟದ್ದೇ ಟೆಸ್ಟ್ಗಳನ್ನು ಸಪ್ರೇಟ್, ಅಥವಾ TP ಆ್ಯಕ್ಟ್ಗೆ ಸಂಬಂಧಪಟ್ಟದ್ದೇ ಸಪ್ರೇಟ್, ಕಾನ್ಸ್ಟಿಟ್ಯೂಷನ್ಗೆ. ಸೊ ಸಬ್ಜೆಕ್ಟ್ ವೈಸ್ ಮಾಕ್ ಟೆಸ್ಟ್ ಸೀರೀಸನ್ನು ಈಗ ಈ ಒಂದು ಹಂತದಲ್ಲಿ ಲಾಂಚ್ ಮಾಡಿದ್ದೇವೆ. ಇನ್ನೂ ಬರುವಂಥ ದಿನಗಳಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳದ್ದು ಅಥವಾ ಆ್ಯಕ್ಚುಯಲ್ ಎಕ್ಸಾಮ್ನ ಒಂದು ಬೇಸಿಕ್ ಪ್ರಾಕ್ಟೀಸ್ ಮಾಕ್ ಟೆಸ್ಟ್ ಅಂತಲೇ ಹೇಳುವಂಥದ್ದೇ ಪ್ರಾರಂಭ ಮಾಡ್ತೇವೆ. ಬಟ್ ಇದು ಯಾರ್ಯಾರಿಗೆ ಸಬ್ಜೆಕ್ಟ್ ವೈಸು ತುಂಬ ಸ್ಟ್ರಾಂಗ್ ಆಗಿ ಆ ನಾಲೆಜ್ ಬೇಕು, ಯಾಕೆಂದರೆ ಮೇನ್ಸ್ ಎಕ್ಸಾಮ್ಗೂ ಇದು ಹೆಲ್ಪ್ ಆಗ್ಬೋದು, ಅಂಥವರು ಈ ಸಬ್ಜೆಕ್ಟ್ ವೈಸ್ ಮಾಕ್ ಟೆಸ್ಟ್ ಸೀರೀಸ್ಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಅದರದ್ದು ಸ್ವಲ್ಪ ಡೀಟೇಲ್ ಆದ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. ಇದು ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಸಿಗುವಂಥದ್ದು. ನೀವು ಅಭಿಜ್ಞಾ ಲಾ ಸೀರೀಸನ್ನು ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಈ ಸಬ್ಜೆಕ್ಟ್ ವೈಸ್ ಮಾಕ್ ಟೆಸ್ಟ್ ಸೀರೀಸ್ ಅಂತ ಹೇಳಿ 10 ಆ್ಯಕ್ಟ್ಗಳಿಗೆ ಸಂಬಂಧಪಟ್ಟಾಗಿದೆ. ಸುಮಾರು 2000 ಕ್ವಶನ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಫಸ್ಟು ಟೆಸ್ಟ್ಗಳನ್ನು ಅಟೆಂಡ್ ಮಾಡುವಂಥದ್ದು. ಇಲ್ಲಿ ಕಂಟೆಂಟ್ ನೋಡಿದರೆ ಟೆಸ್ಟ್ ಅಂತ ಕಾಣ್ತಾ ಇದೆ. ಕಂಟೆಂಟ್ ಅಂತ ಹೇಳಿ ನೋಡಿದರೆ ಈ 10 ಆ್ಯಕ್ಟ್ಗಳದ್ದು ಈಗ CPCಲಿ ಎಲ್ಲದೂ ಯೂನಿಫಾರ್ಮ್ ಆಗಿಲ್ಲ. ಡಿಪೆಂಡಿಂಗ್ ಅಪಾನ್ ಆ ಸಬ್ಜೆಕ್ಟ್ನ ಅಗಾಧತೆ ಡಿಪೆಂಡೆನ್ಸ್ ಮೇಲೆ ಕೆಲವೊಂದರಲ್ಲಿ 300 ಇದೆ, 340 ಇದೆ, 358 ಇದೆ, ಆ ರೀತಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಇದು ಫಸ್ಟ್ ಇನಿಷಿಯಲ್ ಟೆಸ್ಟ್ 100 ಕ್ವಶನ್ಸ್ಗಳಿದ್ರೆ ಉಳಿದಿದ್ದು ಲಾಸ್ಟ್ ಒಂದು 40-50 ಕ್ವಶನ್ಗಳು ಅದನ್ನು ಸಪ್ರೇಟ್ ಅದೇ ರೀತಿ ಟೈಮ್ ಬೇಸ್ಡ್ ಇದು ಮಾಡಿ ಕೊಟ್ಟಿದ್ದೇವೆ. ಅಂದರೆ ಈಗ ಯೂಶಲಿ 1.5 ಗಂಟೆ ಇರುತ್ತಲ್ವ 100 ಕ್ವಶನ್ಸ್ಗಳಿಗೆ 1.5 ಗಂಟೆನೇ ಹಾಗೆ ನಾವು ನೀಡಿದ್ದೇವೆ. ಪ್ರಾಕ್ಟೀಸ್ ಮಾಡಲಿಕ್ಕೆ ಇಂಗ್ಲೀಷಲ್ಲಿ ಇರುತ್ತೆ, ಮಾತ್ರ ಕನ್ನಡದಲ್ಲಿ ಇಲ್ಲ. ಇದೆಲ್ಲ ಇಂಗ್ಲೀಷಲ್ಲಿ ಇರುವಂಥದ್ದು. ಕೆಲವೊಂದಕ್ಕೆ ಡೀಟೇಲ್ ಆದ ಸೊಲ್ಯೂಷನ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಇನ್ನು ನ್ಯೂ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ ಚೇಂಜಸ್ ಏನು ತುಂಬ ಮೇಜರ್ ಚೇಂಜಸ್ ಅಲ್ಲ, ಪ್ರಿನ್ಸಿಪಲ್ಸ್ಗಳು ಎಷ್ಟೋ ಸೇಮ್ ಇರುತ್ತಲ್ವ, ಅದಕ್ಕೋಸ್ಕರ ಸೆಕ್ಷನ್ನ ಇದು ಕೊಟ್ಟಿದ್ದೇವೆ. ಹೊಸ ಸೆಕ್ಷನ್ ಯಾವ ಸೆಕ್ಷನ್ ಆಗಿ ಬದಲಾಗಿದೆ ಹೇಳುವಂಥದ್ದು ಆ ರೀತಿ ಕೊಟ್ಟಿದ್ದೇವೆ. ಸೊ ಪ್ರತಿಯೊಂದರಲ್ಲೂ ಒಂದು 2ರಿಂದ 3 ಟೆಸ್ಟ್ಗಳಂತೂ ಮಿನಿಮಮ್ ಇದ್ದೇ ಇರುತ್ತೆ. ಇಲ್ಲಿ ಕಾಣ್ಬೋದು CPC, ಕಾನ್ಸ್ಟಿಟ್ಯೂಷನ್, IPC, CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ವೆರಿ ತುಂಬ ಚಿಕ್ಕದು, ಅದಕ್ಕೋಸ್ಕರ ಒಂದು TP ಆ್ಯಕ್ಟ್ 3 ಟೆಸ್ಟ್ ಇದೆ, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟು 1 ಟೆಸ್ಟ್ ಇದೆ, ಹಾಗೂ ಕರ್ನಾಟಕ ರೆಂಟ್ ಆ್ಯಕ್ಟು 1 ಟೆಸ್ಟ್ ಇದೆ. ಈಗ ಸದ್ಯಕ್ಕೆ ಲೀಗಲ್ GKಗೆ ಸಂಬಂಧಪಟ್ಟಾಗೆ ನಾವು ಯಾವುದೂ ಕ್ವಶನನ್ನು ನೀಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಪ್ರಾಕ್ಟೀಸ್ ಮಾಕ್ ಟೆಸ್ಟ್ ಹೇಳುವಂಥ ಇನ್ನೊಂದು ಸೀರೀಸನ್ನು ಲಾಂಚ್ ಮಾಡ್ತೇವೆ. ಅಂದರೆ ಅದು ಎಲ್ಲದು ಒಂದು ಟೆಸ್ಟಲ್ಲಿ ಆ್ಯಕ್ಚುಯಲ್ ಎಕ್ಸಾಮ್ ಥರನೇ ಒಂದು 10ರಿಂದ 15 ಟೆಸ್ಟ್ಗಳನ್ನು ಪ್ರಾಬಬಲಿ ನವರಾತ್ರಿಯಿಂದ ನಾವು ಪ್ರಾರಂಭಿಸ್ತಾ ಇದ್ದೇವೆ ಇದನ್ನು. ಸೊ ಇಂಟ್ರೆಸ್ಟೆಡ್ ಅವರು ಇದನ್ನು ಕೂಡ ತೊಗೊಳ್ಬೋದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳ ಬಂಡಲನ್ನು ಕೂಡ ರಿಲೀಸ್ ಮಾಡ್ತಿದ್ದೇವೆ. ಹಾಗೂ ಮುಂದೆ ಪ್ರಾಕ್ಟೀಸ್ ಆ್ಯಕ್ಚುಯಲ್ ಎಕ್ಸಾಮ್ ಎಕ್ಸ್ಪೀರಿಯನ್ಸೇ ಆಗಬೇಕು ಹೇಳುವಂಥ ಇದಿರೋರು ಅದನ್ನು ಕೂಡ ಇದು ಮಾಡ್ಬೋದು. ಇದನ್ನು ಯಾಕೆ ತೊಗೊಳ್ಬೇಕು ಹೇಳುವಂಥ ಡೌಟ್ಸ್ ಇದ್ದರೆ ಟೆಸ್ಟ್ಗಳು ಅಟೆಂಡ್ ಮಾಡುವಂಥದ್ದು ಬಹಳ ಮುಖ್ಯ. ಟೆಸ್ಟ್ ನಾವು ಎಷ್ಟು ಅಟೆಂಡ್ ಮಾಡ್ತೇವೆ ನಮಗೆ ಒಂದು ಎಕ್ಸಾಮ್ನ ಮೆಂಟಾಲಿಟಿ ಬರುತ್ತೆ, ಎಕ್ಸಾಮ್ ಅಟೆಂಡ್ ಮಾಡುವಂಥದ್ದು. ಪ್ಲಸ್ ಆಮೇಲೆ ಇನ್ನೂ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಹೇಳೋ ಸಂಭವನೀಯತೆ ಜಾಸ್ತಿ ಆಗುತ್ತೆ. ನಮ್ಮ ಗೆಸ್ ಕ್ಯಾಲ್ಕುಲೇಷನ್ ಹೇಳುವಂಥದ್ದು ಜಾಸ್ತಿ ಆಗುತ್ತೆ. ಸೊ ಇಂಟ್ರೆಸ್ಟ್ ಇರೋಂಥವ್ರು ಖಂಡಿತವಾಗಿಯೂ ಈ ಒಂದು ಕೋರ್ಸನ್ನು ತೊಗೊಳ್ಬೋದು. ಸೊ ಇದರ ಬೆಲೆ ಈಗ ಇಲ್ಲಿ ಗೆಟ್ ದಿಸ್ ಕೋರ್ಸ್ ಅಂತ ಹೇಳಿ ಹಾಕಿದರೆ ಇಲ್ಲಿ ಓವರ್ ವ್ಯೂ ಅಂತ ಇದೆ. ಇಲ್ಲಿ ₹1,584 ಆಫ್ಟರ್ ಎಲ್ಲ ಡಿಸ್ಕೌಂಟ್ ಎಲ್ಲ ಆಗಿ ₹1,584 ಇದಕ್ಕೆ ಇರುವಂಥದ್ದು ಪರ್ಚೇಸ್ ಮಾಡ್ಬೋದು. ಇದಷ್ಟೇ ಅಲ್ಲ, ಯಾಕೆಂದರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಮುಂದೆ ಇನ್ನೊಂದು ಟೆಸ್ಟ್ ಸೀರೀಸ್ ಬರುತ್ತೆ ಅಂತ ಗೊತ್ತಿರೋದಿಲ್ಲ, ಇದನ್ನೇ ತೊಗೊಂಡ್ಬಿಡ್ತಾರೆ. ದಿಸ್ ಈಸ್ ಅ ವೆರಿ ಬೇಸಿಕ್ ಒನ್. ಇದು ಕೂಡ ಇದೆ. ನೆಕ್ಸ್ಟ್ ಇನ್ನು 2 ರೀತಿಯ ಟೆಸ್ಟ್ ಸೀರೀಸ್ಗಳು ಬರಲಿಕ್ಕಿದೆ. ಎಲ್ಲದೂ ಬೇರೆ ಬೇರೆ ಕ್ವಶನ್ಸ್ಗಳು, ಅಂದರೆ ಒಂದೇ ರೀತಿ ರಿಪೀಟ್ ಇಲ್ಲ, ಬೇರೆ ಬೇರೆ ಒಂದೇ ತರಹದೇ ಇರ್ಬೋದು, ಅಂದರೆ ಒಂದೇ ಕಾನ್ಸೆಪ್ಟ್ ಸೆಕ್ಷನ್ ಮೇಲೆ ಇರ್ಬೋದು, ಬಟ್ ಒಂದೇ ಕ್ವಶನ್ ಆಗಿರೋದಿಲ್ಲ, ಬೇರೆ ಬೇರೆ ಹಂತದಲ್ಲಿ ತಯಾರು ಮಾಡಿರುವಂಥದ್ದು ಆಗಿರುತ್ತೆ. ಸೊ ಪ್ಲ್ಯಾನ್ ಮಾಡ್ಕೊಳ್ಳೋರು ಅದನ್ನೆಲ್ಲ ಕೂಡ ಇದರಿಂದ ಪ್ರಾರಂಭಿಸಬಹುದು. ಯಾಕಂದರೆ ಇನ್ನೊಂದು 20 ದಿನಗಳಷ್ಟೇ ಬಾಕಿ ಇದೆ. ಎಷ್ಟು ಇನ್ನು ರಿವಿಷನ್ ಮಾಡ್ತಿರೋ ಅಷ್ಟು ಬೆಟರ್ ಆಗ್ತಾ ಹೋಗುತ್ತೆ ನಿಮ್ಮ ಪ್ರಿಪ್ರೇಷನ್. ಹಾಗೆ ಇದಷ್ಟೇ ಅಲ್ಲ, ಇನ್ನು ನಮ್ಮ ಹತ್ರ ಬೇರೆ ಬೇರೆ ಕೋರ್ಸಸ್ಗಳು ಕೂಡ ಇವೆ. ಅಲ್ಟಿಮೇಟ್ ರಿವಿಷನ್ ಬ್ಯಾಚ್ ಅಂತ ಹೇಳುವಂಥದ್ದು ರೀಸೆಂಟಾಗಿ ರನ್ ಆಗ್ತಾ ಇರುವಂಥದ್ದು. ಇದನ್ನು ಕೂಡ ತುಂಬ ಜನ ಎನ್ರೋಲ್ ಆಗಿದ್ದಾರೆ. ಕಾನ್ಸೆಪ್ಟ್ ಫಸ್ಟ್ ಮಾಡುವಂಥದ್ದು, ಆಮೇಲೆ MCQ. ಸೊ ಇಲ್ಲಿ ನಾವು ಇದನ್ನು ನೋಡೋದಾದರೆ ಇಲ್ಲಿ ಕಂಟೆಂಟ್ ಅಂತ ನೋಡಿ, ಇಲ್ಲಿ ಲೈವ್
ಇಲ್ಲಿ ಕಾಣೋದಿಲ್ಲ, ತೊಗೊಂಡವರಿಗೆ ಇಲ್ಲಿ ಲೈವ್ ಕ್ಲಾಸಸ್ ಅಂತ ಬರುತ್ತೆ. ಅಲ್ಲಿ ಸುಮಾರು 30ರಿಂದ 32 ಸೆಷನ್ಸ್ಗಳಾಗಿವೆ ಆಲ್ರೆಡಿ ಲೈವ್ ಕ್ಲಾಸಸ್ಗಳು. ಸೊ ಕಂಟೆಂಟ್, ಕಾನ್ಸೆಪ್ಟ್ ಲೆಕ್ಚರ್ಸು, MCQ ಕ್ಲಾಸಸ್ಗಳು ಕೂಡ ಅದು ಕೂಡ ಆಗುತ್ತೆ. ಸೊ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಅಥವಾ ಹಲವಾರು ಬುಕ್ಸ್ಗಳಿವೆ, ಬುಕ್ಸ್ಗಳದ್ದು ಜುಡಿಷಿಯಲ್ ಫಿಲಿಮ್ಸ್ ರೆಡಿ ರೆಕನರ್ ಹೇಳುವಂಥ ಬುಕ್ಸನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಕೋರ್ಸಸಲ್ಲೇ ಕಾಣ್ತವೆ. ದಿಸ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಬುಕ್ ಆ್ಯಸ್ ಸೀನ್. ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇರೋರು ತಯಾರಿ ಮಾಡ್ಕೊಳ್ಳೋರಿಗೆ, ಇನ್ನು ನವರಾತ್ರಿಯ ಸಂದರ್ಭದಲ್ಲಿ ಸರಿಯಾದ ತಯಾರಿ ಮಾಡ್ಕೊಳ್ತೀರಿ, ಇನ್ನೂ ಲೇಟ್ ಆಗಲ್ಲ, ಸರಿಯಾಗಿ ಓದಿ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಪ್ರಿಲಿಮ್ಸನ್ನು ಹೇಗಾದರೂ ಕ್ಲಿಯರ್ ಮಾಡ್ಬೋದು. ಸುಲಭ ಅಂತಲ್ಲ, ಕಷ್ಟ ಇದೆ, ಕಟ್ ಆಫ್ ಇದೆ. ಈ ಸಲ 60 ಮಾರ್ಕ್ಸ್ ತೊಗೊಂಡ್ರೆ ಸಾಕಾಗೋದಿಲ್ಲ, ಇನ್ನೂ ಟಾಪ್ ಎಷ್ಟೋ ಒಂದು ಕಟ್ ಆಫ್ನ ಲಿಮಿಟಲ್ಲಿ ನೀವು ಬರಬೇಕಾಗತ್ತೆ. ಸೊ ತಯಾರಿ ಬಹಳ ಮುಖ್ಯ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದ.